ಮಾರತಳ್ಳಿ ಬಿ ಟಿ ಎಮ್ ಕೋರ್ಸ್ ಅಂದಾಗ ನಂಗೊಂದು ಇದು ನೆನಪಾತ್ರಿ ಸರ್. ಈಗ ನಾವು ವೇರಿಯಸ್ ಕಾಲೇಜಸ್ಗೆ ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ ರೀ. ಸೊ ಕೆಲವೊಬ್ರು ಪ್ರೊಫೆಸರ್ಸು ಹೇಳಿದ್ರಿ ರೀ, ಈಗ ಯಾವ ಹುಡುಗರು ಪ್ಲೇಸ್ ಆಗಿರಂಗಿಲ್ಲಲ್ಲ ಅವ್ರ ತಂದೆ ತಾಯಿಗೂ ಅದೊಂದು ಪ್ರೆಸ್ಟೀಜ್ ಅಂತ್ರಿ, ನಮ್ಮ ಮಗ ಬೆಂಗಳೂರು ಹೋಗ್ಯಾನೋ ಅಥವಾ ನಮ್ಮ ಮಗಳು ಬೆಂಗಳೂರು ಹೋಗ್ಯಾನೋ ಅಂತ ಹೇಳ್ಕೊಳ್ಳೋದು. ಸೊ ಇದೊಂದು ಟ್ರೆಂಡ್ ಆಗಿ ಸೆಟ್ ಆಗೈತೆ ಅಂತಿರೋ, ಅಥವಾ ಸ್ಟೂಡೆಂಟ್ಸ್ ಕಾಲೇಜ್ದಾಗ ಕಲಿಯಾತಿಲ್ಲೋ, ಅಥವಾ ವಿ ಟಿ ಯು ಸಿಲೆಬಸ್ ಹಂಗಿಲ್ಲೋ, ಅಥವಾ ಯೂನಿವರ್ಸಿಟಿ ಸಿಲೆಬಸ್ ಚೇಂಜ್ ಆಗಬೇಕು. ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಪ್ರಾಬ್ಲಮ್ ದ್ಯಾಟ್ ಈಸ್ ಕಾಸಿಂಗ್ ಸ್ಟೂಡೆಂಟ್ಸ್ ಟು ಏನಂತಾರೆ ಅದಕ್ಕೆ, ಅವ್ರು ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದು ಕೋರ್ಸ್ ಮಾಡಿ ಜಾಬ್ ತೊಗೊಳ್ಳೋಂಥ ಅದು ಪರಿಸ್ಥಿತಿ ಇವತ್ತು ಯಾಕೆ ಬಂದಿದೆ ಸರ್? ಇದು ಭಾಳ ಕಾಂಪ್ಲೆಕ್ಸ್ ಐತ್ರಿ ಅಮಿತ್. ಆ್ಯಂಡ್ ದಿಸ್ ಇಸ್ ನಾಟ್ ವೆರಿ ಇಂಡಿಯಾ ಸ್ಪೆಸಿಫಿಕ್ ಪ್ರಾಬ್ಲಮ್. ಗ್ಲೋಬಲಿ ಇದು ಎಲ್ಲ ಕಡೆ ಇದೆ. ಮತ್ತು ಇದಕ್ಕೆ ಯಾರು ಒಬ್ಬರು ಹೊಣೆಗಾರರಲ್ಲ. ವಿ ಕೆನಾಟ್ ಪುಟ್ ದ ಬ್ಲೇಮ್ ಆರ್ ಪ್ಲಾಸ್ ದ ಬ್ಲೇಮ್ ಟು ಎನಿ ಒನ್ ಆರ್ಗನೈಜೇಷನ್ ಆರ್ ಗ್ರೂಪ್ ಆಫ್ ಪೀಪಲ್. ಉದಾಹರಣೆಗೆ ಭಾಳಷ್ಟು ಜನ ಏನು ಮಾಡಾಕ್ತಾರೆ ರೀ, ಕನ್ಫ್ಯೂಷನಿಂದ ಹೊಸ ಟೂಲ್ ಫ್ರೇಮ್ವರ್ಕ್ ಕಲಿಬೇಕಂತ ಹೊಂಟಾರ. ಐ ಟಿ ಇಂಡಸ್ಟ್ರಿದಾಗ ಪ್ರತಿ 3 ತಿಂಗಳಿಗೆ ಒಂದು ಹೊಸ ಟೂಲ್ ಬರ್ತೈತಿ. ಸೊ ನೀವೇನು 3 ತಿಂಗಳಿಗೊಂದು ಯೂನಿವರ್ಸಿಟಿ ಸಿಲೆಬಸ್ ಚೇಂಜ್ ಮಾಡೋಕ್ಕೆ ಸಾಧ್ಯ ಐತ್ರಿ? ಸಾಧ್ಯ ಇಲ್ಲ. ಆ್ಯಂಡ್ ಸಮ್ ಪೀಪಲ್ ಐ ಫೆಲ್ಟ್ ದಟ್ ಆರ್ ಮಿಸ್ಗೈಡಿಂಗ್ ಆಲ್ಸೋ. ಈಗ ಅವ್ರಿಗೇನು ಕೋರ್ಸ್ ಸೆಲ್ ಮಾಡಬೇಕಾಗಿದೆ, ಅವ್ರಿಗೇನು ದುಡ್ಡು ಮಾಡಬೇಕಾಗಿದೆ, ದೇ ಆರ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಸಚ್ ಡಿಸಿಷನ್ಸ್. ನನ್ನ ಪ್ರಕಾರ ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ದೇರ್ ಈಸ್ ಒನ್ ಫಂಡಮೆಂಟಲ್ ಕ್ವಶನ್ ಐ ವಾಂಟ್ ಟು ಆಸ್ಕ್ ಯು ಆ್ಯಂಡ್ ಆಲ್ ದ ಆಡಿಯನ್ಸ್. ಮೊನ್ನೆ ಮೈಕ್ರೋಸಾಫ್ಟದ 50ನೇ ಬರ್ತ್ಡೇ ಆಯಿತು. ಈ 50 ವರ್ಷದೊಳಗೆ ಎಷ್ಟು ಸರಿ ಅವ್ರದ್ದು ಇಂಟರ್ವ್ಯೂ ಪ್ರಾಸೆಸ್ ಚೇಂಜ್ ಮಾಡ್ಯಾರ ಹೇಳ್ರಿ? ಗೆಸ್ ಮಾಡಿರಿ, ಸುಮ್ಮ ಒಂದು ನಂಬರ್ ಗೆಸ್ ಮಾಡಿರಿ ನೋಡು. ಸೊ 50 ವರ್ಷ ಅಂದ್ರೆ ಸರ್, ಫ್ರಮ್ ಮೈಕ್ರೋಸಾಫ್ಟ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನ ಅಂದ್ರೆ ಲೈಕ್ ಮಲ್ಟಿಪಲ್ ಟೈಮ್ಸ್ ಭಾಳಷ್ಟು ಸಲ ಚೇಂಜ್ ಆಗಿರ್ಬೋದು ಅನ್ಸತ್ತೆ ಸರ್ ಹೈರಿಂಗ್ ಪ್ರೊಸೀಜರ್. ಯಾಕಂದ್ರೆ ಟೆಕ್ನಾಲಜಿ ಇವಾಲ್ವ್ ಆದಂಗೆ ಪ್ರೊಸೆಸ್ಸು ಚೇಂಜ್ ಆಗತ್ತೆ ಅನ್ಸತ್ತೆ ರೀ. ಹೊಸ ಟೂಲ್ಸ್ ಬಂದಾವ, ಹೊಸ ಟೂಲ್ಸ್ ಬಂದಾವ ಆಫ್ ಕೋರ್ಸ್. ನೀವು ಕೇಳಿದ್ರೆ ಶಾಕ್ ಆಗ್ತೀರಿ. ದ ಕೋರ್ ಇಂಟರ್ವ್ಯೂಯಿಂಗ್ ಟೆಕ್ನಿಕ್ ಆ್ಯಂಡ್ ರೌಂಡ್ಸ್ ಏನದಾವಲ್ಲ ಅವು ಏನೂ ಚೇಂಜ್ ಆಗಿಲ್ಲ. ಯಾಕೆ ಹಿಂಗಾಗ್ತಿದೆ? ಯಾಕೆ ನಾಟ್ ಜಸ್ಟ್ ಮೈಕ್ರೋಸಾಫ್ಟು, ಗೂಗಲ್ಲು, ಅಮೆಝಾನು, ಸುಮಾರು ಪ್ರಾಡಕ್ಟ್ ಕಂಪ್ನಿದು ಅವ್ರದ್ದು ಇಂಟರ್ವ್ಯೂ ಪ್ರಾಸೆಸ್ದು ಕೋರ್ ಜಿಸ್ಟ್ ಏನಿದೆ, ಟೆಕ್ನಿಕ್ ಏನಿದೆ, ಅದೇನೂ ಚೇಂಜ್ ಆಗಿಲ್ಲ. ಆಮೇಲೆ ಈ ಪ್ರಾಡಕ್ಟ್ ಕಂಪ್ನಿ ಒಳಗೆ ಕೋಡಿಂಗ್ ಲ್ಯಾಂಗ್ವೇಜ್ ನೀವು ಎದ್ರಾಗ ಪ್ರೋಗ್ರಾಮ್ ಬರೀತೀರಿ ಅನ್ನೋದು ಮ್ಯಾಟ್ರ್ ಆಗಂಗಿಲ್ಲ ರೀ ಅಮಿತ್. ನೀವು ಸಿದಾಗ ಬರೀರಿ, C#ನ್ಯಾಗ ಬರೀ, ಜಾವಾದಾಗ ಬರೀರಿ, ಕೊಟ್ಲಿನ್ದಾಗ ಬರೀರಿ, ಸ್ವಿಫ್ಟ್ನ್ಯಾಗ ಬರೀರಿ, ರಿಯಲಿ ಡಸ್ ನಾಟ್ ಮ್ಯಾಟರ್. ಸೊ ಇವ್ರು ಏನು ಮಾಡ್ತಾರೆ ರೀ, ಕೋಡಿಂಗ್ ಬರ್ತೈತೆ ನೋಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಬರುತ್ತೆ ನೋಡ್ತಾರೆ, ಡೇಟಾ ಸ್ಟ್ರಕ್ಚರ್ಸ್ ನೋಡ್ತಾರೆ, ಡೇಟಾಬೇಸ್ ಸಿಸ್ಟಮ್ಸು, ನೆಟ್ವರ್ಕಿಂಗು, ಸಿಸ್ಟಮ್ ಡಿಸೈನ್ ಆ್ಯಂಡ್ ಆರ್ಕಿಟೆಕ್ಚರ್, ಆಮೇಲೆ ಕಮ್ಯುನಿಕೇಷನು. ಇಷ್ಟು ಸ್ಕಿಲ್ಲನ್ನು ಅವರು ಮೊದಲು ನೋಡ್ತಿದ್ರು, ಈಗಲೂ ನೋಡಾಕ್ತಾರೆ. ಆದರೆ ಮೊದಲೇನಿರ್ಬೋದು, ಕೋಡಿಂಗ್ದಾಗ ಅವಾಗೆಲ್ಲ C++ನೇ ಬರಿತಿರ್ಬೋದು, ಈಗ ಅದನ್ನು ಜಾವಾದಾಗ ಬರಿತಿರ್ಬೋದು ಅಥವಾ C#ನ್ಯಾಗ ಬರಿತಿರ್ಬೋದು. ಆ್ಯಂಡ್ ಇಟ್ ರಿಯಲಿ ಡಸ್ ನಾಟ್ ಮ್ಯಾಟರ್. ಸೊ VTU ಸಿಲೆಬಸ್ನಾಗ ಇವೆಲ್ಲ ಸಬ್ಜೆಕ್ಟ್ ಅದಾವ್ರಿ ಅಮಿತ್. ಡೇಟಾಬೇಸ್ ಸಿಸ್ಟಮ್ಸು ಇದೆ, ಆಪ್ರೇಟಿಂಗ್ ಸಿಸ್ಟಮ್ ಇದೆ, ನೆಟ್ವರ್ಕಿಂಗ್ ಇದೆ, ಸಿಸ್ಟಮ್ ಡಿಸೈನ್ ಇದೆ, ಕೋಡಿಂಗ್ ಲ್ಯಾಂಗ್ವೇಜಸ್ ಅದಾವ, HTML CSS ಇದೆ, ಸರ್ವಿಸಸ್ ಮಾಡಬೇಕಂತಿದೆ. VTU ಸಿಲೆಬಸ್ ಈಸ್ ಕರೆಕ್ಟ್. VTU ಸಿಲೆಬಸ್ನಾಗ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಅದನ್ನು ಕಲಿಯುವಂಥ ಡೆಪ್ತು ಅರ್ಥ ಮಾಡ್ಕೊಡ್ರೊಳಗೆ ಪ್ರಾಬ್ಲಮ್ ಇದೆ. ಪ್ರೊಫೆಸರ್ಸ್ಗೂ ಪ್ರಾಬ್ಲಮ್ ಏನಂದ್ರೆ ರೀ, ಒಂದು ಸಬ್ಜೆಕ್ಟ್ ಕಲ್ಸಕ್ಕೆ ಬರೀ 40 ತಾಸು ಕೊಡ್ತಾರೆ. ಈಗ ನೀವು C++ ಅದನ್ನು ಫುಲ್ ಮಾಸ್ಟರ್ ಮಾಡ್ಬೇಕಂದ್ರೆ 40 hours ಈಸ್ ನಾಟ್ ಇನಫ್. ಪ್ಲಸ್ ಅವ್ರಿಗೆ 30-35 ಸಬ್ಜೆಕ್ಟ್ ಕಲಿಸ್ಬೇಕು ಸ್ಟೂಡೆಂಟ್ಸಿಗೆ. ಮ್ಯಾಥ್ಸು, ಫಿಸಿಕ್ಸು, ಆಮೇಲೆ ಮೆಕ್ಯಾನಿಕಲ್ದು ಕೆಲವೊಂದು ಸಬ್ಜೆಕ್ಟ್ಸು, CS ಕೆಲವೊಂದು ಸಬ್ಜೆಕ್ಟ್ಸು, ಇಷ್ಟೆಲ್ಲ ಅವ್ರು ಕವರ್ ಮಾಡಬೇಕು. ಸೊ ಎಲ್ಲನ ಬರೀ ಪ್ರೊಫೆಸರ್ಸೇ ಮಾಡಬೇಕು, ಟೀಚರ್ಸನ್ನು ಸ್ಪೂನ್ ಫೀಡ್ ಮಾಡ್ಬೇಕಂದ್ರೆ ಆಗಂಗಿಲ್ಲ. ಸೊ ಲಾಟ್ ಆಫ್ ಥಿಂಗ್ಸ್ ಸ್ಟೂಡೆಂಟ್ಸ್ ಆಲ್ಸೋ ಹ್ಯಾವ್ ಟು ಡೂ. ಇತ್ತೀಚೆಗೆ ಒಂದು ಟ್ರೆಂಡ್ ಏನಾಗೈತೆ ಅಂದ್ರೆ ಭಾಳ ಫೆಸ್ಟ್ಸು ಈವೆಂಟ್ಸ್ ಮಾಡತ್ತಾರ, ಅದ್ರಾಗೂ ಭಾಳ ಟೈಮ್ ಕಳೆಯಾಕ್ತಾರೆ ರೀ. ಇನ್ನು ಕೆಲವೊಬ್ಬರು ದೇ ಆರ್ ಬಿಹೈಂಡ್ ದಿಸ್ ಪಬ್ಲಿಷಿಂಗ್ ರಿಸರ್ಚ್ ಪೇಪರ್ಸ್. ಸೊ ಒಂದು ವಿದ್ಯಾರ್ಥಿ ಒಂದು ಲ್ಯಾಂಗ್ವೇಜನ್ನು ಮಾಸ್ಟರ್ ಮಾಡೋಕ್ಕೆ ದೇ ಹ್ಯಾವ್ ಟು ಸ್ಪೆಂಡ್ ಮೋರ್ ದೆನ್ 100 hours. ಇವನ್ ದ ಕಂಟೆಂಟ್ ಕುಡ್ ಬಿ 30-40 hours. ದೇ ಹ್ಯಾವ್ ಟು ಡೂ ಸೋ ಮೆನಿ ಪ್ರೋಗ್ರಾಮ್ಸ್ ಬಿಲ್ಡ್ ಮಾಡಬೇಕು. ಅದಾದಮೇಲೆ ಬ್ಯಾಕೆಂಡ್ದು ಒಂದು ಲ್ಯಾಂಗ್ವೇಜ್ ಕಲಿಬೇಕು ರೀ, ವಿಚ್ ಕುಡ್ ಬಿ ಜಾವಾ, ಪೈಥಾನ್, Node.js. ಫ್ರಂಟ್ ಎಂಡ್ HTML CSS ಅಂಕರ ಮ್ಯಾಂಡೇಟ್ರಿ. ಅದ್ರ ಜೊತೆ ಒಂದು ಫ್ರೇಮ್ವರ್ಕ್ ಕಲಿಬೇಕು ಯಾವಾಗಲೂ. ಈಗ ಅವರು ಪೈಥಾನ್ ಯೂಸ್ ಮಾಡಾಕ್ತಿದ್ರೆ ಜಾಂಗೋ ಕಲಿಬೇಕು,
ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡತ್ತಿದ್ರೆ ರಿಯಾಕ್ಟ್ ಕಲಿಬೇಕು. ಮುಂದೆ ಡೇಟಾಬೇಸ್ ಸಿಸ್ಟಮ್ ಒಳಗೆ ಒಂದು ಸೀಕ್ವಲ್ ಡೇಟಾಬೇಸು, ಒಂದು ನೋ ಸೀಕ್ವಲ್. ಆ್ಯಪ್ ಸೈಡ್ ಹೊಂಟಿದ್ರಂದ್ರೆ ಐದರ್ ಆ್ಯಂಡ್ರಾಯ್ಡ್ ಆ್ಯಪು ಇಲ್ಲ iOS ಆ್ಯಪು, ಮತ್ತು ಅದಕ್ಕೆ ಫ್ರೇಮ್ವರ್ಕ್, ಜನ್ರಿಕ್ ಫ್ರೇಮ್ವರ್ಕ್ ಬೇಕಂದ್ರೆ ಫ್ಲಟರ್ ಅಂತ ಫ್ರೇಮ್ವರ್ಕ್ ಇದೆ. ಸೊ ಮಿನಿಮಮ್ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಫಸ್ಟ್ ಇಯರ್ ಒಳಗೆ ಚಲೋ ತಂಗೆ ಕಲಿತು, ಸೆಕೆಂಡ್ ಇಯರ್ನಾಗ ಬ್ಯಾಕ್ ಎಂಡ್ ಸಿಸ್ಟಮ್ಸು HTML CSS ಕಲಿತು, ಥರ್ಡ್ ಇಯರ್ನಾಗ ಸ್ವಂತ ಪ್ರಾಜೆಕ್ಟ್ ಮಾಡಿ, ಫೋರ್ತ್ ಇಯರ್ನಾಗ ಇಂಟರ್ನ್ಶಿಪ್ ಮಾಡಿದ್ರಂದ್ರೆ ದೇ ವಿಲ್ ಬಿ ಸೆಟಲ್ಡ್. ಬಟ್ somewhere these things are not happening and everybody is blaming the other person. If ನೀವು ಪ್ರೊಫೆಸರ್ಸು HOD ಪ್ರಿನ್ಸಿಪಲ್ ಜೊತೆ ಮಾತಾಡ್ರಿ, ಹುಡುಗರಿಗೆ ಇಂಟ್ರೆಸ್ಟ್ ಇಲ್ಲರಿ, ಬರೀ ಯಾವಾಗ ನೋಡಿದ್ರು ಫೋನ್ ನೋಡ್ತಿರ್ತಾರ, ರೀಲ್ಸ್ ನೋಡ್ತಿರ್ತಾರ, ಕರೆಕ್ಟಾಗಿ ಬರೋಂಗಿಲ್ಲ, ಕೇಳಲ್ಲ ಅಂತ ಅವ್ರು ಹೇಳ್ತಾರೆ. ಇವರು ಕೇಳಿದ್ರೆ ಇಲ್ಲ, ಅದು ಒಂದು ಭಾಳ ತಪ್ಪು ಕಲ್ಪನೆ ತಲೆಯೊಳಗೆ ಹಾಕ್ಯಾರ್ರಿ ಅಮಿತ್. ಏನಂದ್ರೆ ಸಿಲೆಬಸ್ ಔಟ್ಡೇಟೆಡ್ ಆಗೈತಂತ. ನಾವು ಓದುವಾಗನೂ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ದು ಏನು ಬುಕ್ ಇತ್ತು ಅದು ಇವತ್ತು ರಿಲೆವೆಂಟ್ ಇದೆ. ಆಪ್ರೇಟಿಂಗ್ ಸಿಸ್ಟಮ್ ಟೆನೆನ್ಬಾಮ್ ಅಂತ ಬುಕ್ ಇತ್ತು, ಅದು ಇವತ್ತು ರಿಲೆವೆಂಟ್ ಇದೆ. ಸಿದು ಡೆನಿಸ್ ರಿಚೆ ಬುಕ್ ಇವತ್ತು ರಿಲೆವೆಂಟ್ ಇದೆ. ಸೊ ಐ ಡೋಂಟ್ ಥಿಂಕ್ ದೆರ್ ಇಸ್ ಅ ಪ್ರಾಬ್ಲಮ್ ವಿತ್ ಸಿಲೆಬಸ್. ಆ್ಯಂಡ್ ಸಂಬಡಿ ಹ್ಯಾಸ್ ಮಿಸ್ಗೈಡೆಡ್ ದ ಹೋಲ್ academia saying that tools ಫ್ರೇಮ್ವರ್ಕ್ ಕಲಿಸ್ರಿ ಅಂತ. ಅದು ನೆವರ್ ಎಂಡಿಂಗ್ ಗೇಮ್.